ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ವಿ. ಯಾವ ಟೆಂಪಲ್ ಅಂತ ಹೋಗ್ತಾ ನಾನು ಹೇಳ್ತೀನಿ. ಆಚೆ ಬಂದ್ವಿ. ನಾವಿರೋ ಬೀದಿನಲ್ಲಿ ಗಣಪತಿ ಫಂಕ್ಷನ್ ಇತ್ತು. ಅದೇ ಟೈಮಿಗೆ ನಾವು ಹೊರಡೋ ಟೈಮಿಗೆ ಗೊಂಬೆ ಕುಣಿತದವ್ರು ಬಂದರು. ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನಾವಿವತ್ತು ಬಂದಿರೋದು ಮಡಿವಾಳದ ಹತ್ರ ಇರೋ ಅಯ್ಯಪ್ಪ ಟೆಂಪಲ್ಲು. ಅಯ್ಯಪ್ಪ ಟೆಂಪಲ್ ಪಕ್ಕನೇ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಆ ದೇವಸ್ಥಾನಕ್ಕೆ ಬಂದರೆ ಈ ಟೆಂಪಲ್ಲಿಗೆ ಮಿಸ್ ಮಾಡದೆ ಹೋಗ್ತೀವಿ. ಈ ಟೆಂಪಲ್ಗಿನ್ನ ಮುಂದೆ ಇರೋ ಶ್ರೀರಾಮಚಂದ್ರ ಮತ್ತು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂನೇ ದೊಡ್ಡದಾಗಿತ್ತು. ನೋಡೋದಕ್ಕೆ ಮಾತ್ರ ಸೂಪರಾಗಿ ಕಾಣಿಸುತ್ತೆ ಲೈಟಿಂಗ್ಸಿಗೆಲ್ಲ. ಅಲ್ಲಿಂದ ಅಯ್ಯಪ್ಪ ಟೆಂಪಲಿಗೆ ಬಂದ್ವಿ. ಅಲ್ಲಿ ತುಪ್ಪು ದೀಪ ಹಚ್ಚೋದೆ ಜಾಸ್ತಿ ಬಂದ ಭಕ್ತಾದಿಗಳೆಲ್ಲ. ನಾವು ತುಪ್ಪು ದೀಪ ಹಚ್ಚೋಣ ಅಂತ ತೊಗೊಂಡ್ವಿ. ನಂದೊಂದು ಹರಕೆ ಇತ್ತು. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಯ್ಯಪ್ಪ ಟೆಂಪಲ್ಗೆ ಎಲ್ಲಾದರೂ ಹೋದಾಗ ವಿಡಿಯೋ ಮಾಡಿ ಕನ್ಫ್ಯೂಷನ್ನಲ್ಲೇ ಹೋದೆ. ಎಲ್ರಿಗಿಂತ ಮುಂಚೆ ನಾನು ದೀಪನ ತೀರಿಸಲೇಬೇಕು, ಮಾಡಬಾರ್ದು, ಬೈತಾರೆ. ಭಯದಲ್ಲೇ ನಾನು ವಿಡಿಯೋ ಮಾಡಿಕೊಂಡೆ. ಮತ್ತು ಪ್ರಸಾದ ಕೊಟ್ಟರು, ಅರ್ಚನೆ ಮಾಡಿಸಿದ್ದು. ಅದನ್ನು ಈಸ್ಕೊಂಡು ಸ್ವಲ್ಪ ಹೊತ್ತು ಆಚೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಹೇಳ್ಬೇಕಂದ್ರೆ ಅಯ್ಯಪ್ಪ ಟೆಂಪಲ್ಗೆ ಲೇಡೀಸ್ ಅಲೋ ಇರಲ್ಲ. ಬಟ್ ನಾನು ನೋಡಿದ್ದು ಮೊದಲನೇ ಅಯ್ಯಪ್ಪ ದೇವಸ್ಥಾನ ಇದೇನೆ. ಇಲ್ಲಿ ಲೇಡೀಸ್ನೂ ಅಲೋ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೋಗಿದ್ದೆ. ಪೂಜೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ಬೇಕಾದ್ರೆ ಆಂಜನೇಯ ಟೆಂಪಲ್ ಮುಂದೆ ಬಂದ್ವಿ. ಹಂಗೆ ವಿಡಿಯೋ ಮಾಡಿಕೊಂಡು ಮನೆಗೆ ಹೊರಟ್ವಿ. ನಮ್ಮ ರೋಡಲ್ಲಿ ಲೈಟಿಂಗ್ಸ್ ಎಲ್ಲ ಇತ್ತು ಗಣಪತಿ ಉತ್ಸವಕ್ಕೆ ಅಂತ. ಹಂಗೆ ವಿಡಿಯೋ ಮಾಡು ಅಂದೆ, ಆದರೆ ನೀಟಾಗಿ ವಿಡಿಯೋನೇ ಮಾಡಿಲ್ಲ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನೈಟ್ ಅಡುಗೆಗೆ ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮನೇಲಿ ಸ್ವಲ್ಪ ತರಕಾರಿ ಇತ್ತು. ತರಕಾರಿ ಮತ್ತು ಬಟಾಣಿ ಹಾಕಿ ಕೂಟು, ಪಲ್ಯ, ಗ್ರೇವಿ ಏನಾದರೂ ತಿಳ್ಕೊಬೋದು. ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ ಇಷ್ಟು ಮಸಾಲೆ ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ಒಗ್ಗರಣೆಗೆ ಈರುಳ್ಳಿ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ಟೊಮೊಟೊ. ಬನ್ನಿ ಫ್ರೆಂಡ್ಸ್, ಈಗ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಒಂದು ಸಣ್ಣದಾಗಿರೋ ಟೊಮೊಟೊ ಹಾಕ್ಕೊಂಡು ಒಂದು 2-3 ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು 6 ಮೆಣಸಿನ್ಕಾಯಿ, ಒಂದು 1/4 ಭಾಗದಷ್ಟು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ಇದಕ್ಕಿನ್ನೇನು ಹಾಕಲ್ಲ, ಇಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ರುಬ್ಕೊಂಡಾಗಿದೆ. ಈಗ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಸಾಸಿವೆ, ಜೀರಿಗೆ 2 ಮಿಕ್ಸ್ ಮಾಡಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಅದ್ರ ಜೊತೆಗೆ ಈರುಳ್ಳಿ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ನೋಡ್ಬಿಟ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಅದ್ರಿಗೆ ನೆನೆಸಿದ್ವಲ್ಲ ಅದ್ರ ಬಟಾಣಿ ಹಾಕ್ಕೊತಾ ಇದ್ದೀವಿ. ಬಟಾಣಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೀರ್ಕೊಬೇಕು. ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಫ್ರೈ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ 3 ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ.
ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು 1 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಅದಾದ ತಕ್ಷಣ ಸಣ್ಣದಾಗಿ ಹಚ್ಕೊಂಡಿರೋಂಥ ಟೊಮೊಟೊ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬೇಯಿಸ್ಕೊಬೇಕು. ಮಸಾಲೆ ರುಬ್ಕೊಂಡಿದ್ದೀವಲ್ಲ ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಅದನ್ನು ತರಕಾರಿ ಬೇಯಿಸ್ಕೊತಾ ಇದ್ದೀವಲ್ಲ ಅದರೊಳಗಡೆಗೆ ಹಾಕಬೇಕು. ಅದಕ್ಕಿಂತ ಮುಂಚೆ ತರಕಾರಿ ಬೆಂದೈತಾ ಅಂತ ನೋಡಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಮೊದಲೇ ಮಸಾಲೆ ಹಾಕ್ಬಿಟ್ರೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಅರ್ಧದಷ್ಟು ತರಕಾರಿ ಬೇಯಿಸ್ಕೊಬೇಕು. ಅದಾದಮೇಲೆ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಕೊಬೇಕು. ನೋಡಿ ಇವಾಗ ಹಾಕ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಕಡಿಮೆ ಆಗೈತೆ. ಆವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆಯಲ್ಲಿರೋವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಜಾರಲ್ಲಿರೋವಂಥ ಮಸಾಲೆನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊತಿದ್ದೀನಿ. ಆಮೇಲೆ 2 ಸ್ಪೂನು ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಪೌಡ್ರು ಹಾಕ್ಕೊತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಗಟ್ಟಿಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ತಿಳಿನೇ ಜಾಸ್ತಿ ಇಷ್ಟಪಡೋದು. ನೋಡಿ ಪಲ್ಯ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಅದೇ ಟೇಸ್ಟಿಯಾಗೂ ಇರುತ್ತೆ. ನಾನು ಹೇಳಿರೋ ಥರನೇ ಮಾಡಿಕೊಂಡು ತಿಂದ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಚಪಾತಿಗಂತೂ ಕಾಂಬಿನೇಷನ್ ಸೂಪರ್. ಇವಾಗ ಟೇಸ್ಟ್ ಮಾಡಿ ನಾನೇ ಹೇಳ್ತೀನಿ. ದೋಸೆಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ. ಮಸ್ತ್ ಕಾಂಬಿನೇಷನ್ನು ತರಕಾರಿ ಕೂಟು. ಆಹಾ, ಟೇಸ್ಟ್ ಅಂತೂ ಸೂಪರು. ಉಪ್ಪು ಖಾರ ತರಕಾರಿ ಎಲ್ಲ ಹದವಾಗಿ ಬೆಂದಿದೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೀಪು ನಯನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.